ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತು ಮಸಾಲ ಶೇಂಗಾ ಹೇಗೆ ಮಾಡೋದು ಬೇಕ್ರಿ ಸ್ಟೈಲಲ್ಲಿ ಅಂತ ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಶೇಂಗಾ ರೆಡಿಯಾಗಿದೆ. ಇದಕ್ಕೆ ನಾನು ಇನ್ನೂ ಕಲರ್ ಹಾಕಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿದೆ. ಕಲರ್ ಹಾಕಿದ್ರಂತೂ ಸೂಪರಾಗಿ ಕಾಣಿಸ್ತಿತ್ತು. ಟೇಸ್ಟ್ ಮಾತ್ರ ಆಸಮ್ ಆಗಿದೆ. ಬನ್ನಿ ಇವಾಗ ಮಾಡೋ ವಿಧಾನವನ್ನು ನೋಡೋಣ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ನಾನು ಎಜುಕೇಷ್ನಲ್ ಟ್ರಿಕ್ಸ್ ಕೊಡೋದ್ರಿಂದ ನೀವು ಸ್ಕಿಪ್ ಮಾಡಿದರೆ ಏನೂ ಅರ್ಥ ಆಗಲ್ಲ. ಬನ್ನಿ ಇವಾಗ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಉಪ್ಪು, ಖಾರದ ಪೌಡರ್, ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಿಮ್ಗೆ ಬೇಕಿದ್ದರೆ ಧನಿಯಾ ಪೌಡರ್ ಅಥವಾ ಮಸಾಲ ಪೌಡರ್ ಹಾಕ್ಬೋದು. ಕೆಲವೊಂದಿಷ್ಟು ಮಂದಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕೂಡ ಹಾಕ್ತಾರೆ. ನಿಮ್ಮ ಇಷ್ಟ, ನಿಮ್ಗೆ ಅದು ಬೇಕಂದರೆ ಹಾಕ್ಕೊಳ್ಳಿ. ನಾನು ಅದನ್ನ ಹಾಕ್ಕೊಳ್ತಾ ಇಲ್ಲ. ಹಾಕ್ಕೊಂಡು ಈ ರೀತಿಯಾಗಿ ಕಲಿಸಿ ತೊಗೊಂಡ ನಂತರ ನಾನು 1 ಕಪ್ಪಷ್ಟು ಶೇಂಗಾವನ್ನು ತೊಗೊಂಡಿಟ್ಕೊಂಡಿದ್ದೀನಿ. ಹಸಿ ಶೇಂಗಾ, ಇದನ್ನು ರೋಸ್ಟ್ ಮಾಡಿಲ್ಲ, ಏನಿಲ್ಲ. ಹಸಿ ಶೇಂಗಾವನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾವು ಕಲಿಸಿಟ್ಟಂತಹ ಕಡಲೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಕಡಲೆ ಹಿಟ್ಟು ಅಂದರೆ ನಾವು ಬಜ್ಜಿ ಮಾಡ್ತೀವಲ್ಲ, ಸೊ ಅದೇ ಹಿಟ್ಟಿಗೆ ನಾವು ಕಡಲೆ ಹಿಟ್ಟು ಅಂತೀವಿ. ಆ ಹಿಟ್ಟಿಗೆ ನಾವು ಹಾಕಿ ತೊಗೋಬೇಕು. ತೊಗೊಂಡು ನಾನಿವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾವು ಕಲಿಸಿಟ್ಟಂತಹ ಕಡಲೆಯನ್ನು ಹಾಕಬೇಕು. ಇದು ಒಂದು ವಿಧಾನದಲ್ಲಿ ಆದರೆ ನಿಮಗೆ ಈ ರೀತಿ ಕಲಿಸಿದ್ರೆ ಒಂದೊಂದಾಗಿ ಕಡಲೆ ಬಿಡಬೇಕು. ಅದು ಭಾಳ ಟೈಮ್ ಹಿಡಿತೈತಿ. ನಿಮ್ಗೆ ಈ ರೀತಿ ಬೇಡ ಅಂದರೆ ಕಡಲೆನ ನೋಡಿರಿ, ನಾನು ಈ ರೀತಿ ಒಂದೊಂದಾಗಿ ಬಿಡ್ತಾ ಇದ್ದೀನಲ್ಲ, ಈ ರೀತಿ ಬಿಡಬೇಕಾಗುತ್ತೆ. ಹಿಟ್ಟಲ್ಲಿ ಹಾಕಿ ಕಲಿಸಿದ್ರೆ ನಿಮ್ಗೆ ಈ ರೀತಿ ಬೇಡ ಅಂದರೆ ಮೊದಲು ಸ್ವಲ್ಪ ಉಪ್ಪು ಖಾರ ಹಾಕಿ ಕಡಲೆಯನ್ನು ಕಲಿಸ್ಕೊಳ್ಳಿ. ಅಂದರೆ ಶೇಂಗಾ ಬೀಜವನ್ನು ಕಲಿಸ್ಕೊಂಡು ಇನ್ನೊಂದು ವಿಧಾನವನ್ನು ತೋರಿಸ್ತೀನಿ ನಿಮ್ಗೆ. ಆ ವಿಧ ಮಾಡಿದರೆ ತುಂಬ ಈಸಿಯಾಗಿರುತ್ತೆ. ಬಟ್ ಈ ಫಸ್ಟ್ನೇ ವಿಧಾನದಲ್ಲಿ ಮಾಡಿದರೆ ಎಣ್ಣೆ ಹಾಳಾಗಲ್ಲ. ಎಣ್ಣೆ ನಾವು ಕರೆದಿರೋದು ಹೆಂಗಿರುತ್ತೆ ಹಾಗೆ ಇರುತ್ತೆ. ನಾವು ಒಣ ಹಿಟ್ಟಿಗೆ ಹಾಕಿ ತೊಗೊಂಡ್ರೆ ಎಣ್ಣೆ ಸ್ವಲ್ಪ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮೊದಲು ಆ ರೀತಿ ತೋರಿಸಿದೆ. ಆಮೇಲೆ ಈಸಿಯಾಗಿ ನಿಮಗೂ ಕೂಡ ಮಾಡೋಕ್ಕೆ ಬರಲಿ ಅನ್ನೋದಕ್ಕೋಸ್ಕರ ಈ ಮೆಥಡಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ಮೊದಲೇ ನೀವು ಶೇಂಗಾವನ್ನು ಸ್ವಲ್ಪ ಉಪ್ಪು ಖಾರ ಹಾಕಿ ಕಲಿಸಿಟ್ಕೊಂಡ ನಂತರ ಈಗ ನಾನು ಡ್ರೈ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು, ಉಪ್ಪು ಮತ್ತು ಖಾರದ ಪೌಡರ್ ಹಾಕಿ ಕಲಿಸಿಟ್ಕೊಂಡಂತಹ ಶೇಂಗಾವನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಇದ್ರೆ ನಾವು ಬಿಡಿಯಾಗಿ ಬರ್ತದೆ ಶೇಂಗಾ. ನೋಡಿರಿ ಈ ರೀತಿಯಾಗಿ ಬಂದಿಂದ ಡೈರೆಕ್ಟಾಗಿ ಹಾಕಿಬಿಡ್ಬೋದು. ಇದನ್ನು ಅದು ನಮ್ಮ ಮೊದಲೇ ವಿಧಾನದಲ್ಲಿ ತೋರಿಸಿದ್ನಲ್ಲ, ಅದು ಒಂದೊಂದೇ ಹಾಕಬೇಕು. ಈ ರೀತಿ ಆದರೆ ಡೈರೆಕ್ಟಾಗಿ ಹಾಕಿಬಿಡ್ಬೋದು. ಬಟ್ ಈ ರೀತಿ ಮಾಡಿದರೆ ಎಣ್ಣೆ ಹಾಳಾಗುತ್ತೆ. ನೋಡಿರಿ, ಎಣ್ಣೆ ಮೇಲ್ಗಡೆ ಡ್ರೈ ಹಿಟ್ಟಿರುತ್ತಲ್ಲ, ಅದೆಲ್ಲ ಎಣ್ಣೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ, ಯಾವ ಮೆಥಡ್ ಓಕೆ ಅನಿಸುತ್ತೆ, ಆ ಮೆಥಡಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೇಮ್ ಬೇಕ್ರಿಯಲ್ಲಿ ಯಾವ ರೀತಿ ಸಿಗ್ತಾವಲ್ಲ ಶೇಂಗಾ ಬೀಜಗಳು, ಅದೇ ಟೇಸ್ಟ್ ಇರುತ್ತೆ. ಇದೇ ರೀತಿ ನೀವು ಮನೆಯಲ್ಲಿ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿರಿ ಎಷ್ಟು ಚೆನ್ನಾಗಿ ಬಿಡಿಯಾಗಿ ಬಂದವಲ್ವ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿರಿ, ನಮ್ಮದು ಮಸಾಲ ಶೇಂಗಾ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಕ್ರಿಸ್ಪಿಯಾಗಿರುತ್ತೆ. ವಾವ್, ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ನೋಡಿರಿ ಎಣ್ಣೆಯಲ್ಲಿ ಹೆಂಗೆ ಹಿಟ್ಟು ಉಳ್ಕೊಂಡಿದೆ ಅಂತ. ಈ ಕಾರಣಕ್ಕೆ ನಾನು ಮೊದಲನೇ ಸ್ಟೆಪ್ ತೋರಿಸಿದೆ. ಇವಾಗ ನಮ್ಮದು ಶೇಂಗಾ ಬೀಜ ರೆಡಿ ಆಯಿತು. ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ. 7 ಖಂಡಗಳನ್ನು ಸರಳವಾಗಿ ನೆನಪಿಡುವ ಹೆಸರು. 7 ಖಂಡಗಳಿದಾವಲ್ಲ, ಆ ಖಂಡಗಳ ಹೆಸರನ್ನು ಯಾವ ರೀತಿ ನೆನಪಿಟ್ಕೋಬೇಕು ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಆದಂತಹ ಟೈಮಲ್ಲಿ ನಾವು ಈ ರೀತಿಯಾಗಿ ಟ್ರಿಕ್ಸನ್ನು ಮಾಡ್ಕೋಬೇಕು. ಸುಲಭ ವಿಧಾನದಲ್ಲಿ ಟ್ರಿಕ್ಸನ್ನು ಮಾಡ್ಕೊಂಡ ನಂತರ ಅವನ್ನ ಒಂದೊಂದಾಗಿ ಹೇಳ್ಕೊತ ಬಂದಾಗ ನಮಗೆ ಅದು ಈಸಿಯಾಗಿ ನೆನಪುಳಿಯುತ್ತೆ. ಟ್ರಿಕ್ಸ್ ಏನಪ್ಪ ಅಂದರೆ ಅಣಸ ಅಂತ ಹೇಳಬೇಕು. ಅಣಸ, AUNSAA AAA. ಈ ರೀತಿ ಅನ್ಸ ಅಂತ ನೆನಪಿಟ್ಕೋಬೇಕು. ಎ ಅಂದರೆ ಏಷ್ಯಾ, ಯು ಅಂದರೆ ಯುರೋಪ್. ಯು ಅಂತ ಬರಲ್ಲ, ಇ ಬರ್ತೈತಿ. ಹೌದು, ಯು ಬರ್ತೈತಲ್ಲ. ಸೊ ನಾನು 2ನೇ ಲೆಟರ್ ತೊಗೊಂಡು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅನ್ಸ ಮಾಡಬೇಕಲ್ಲ, ಸೊ ನೆನಪಿಟ್ಕೊಳಕ್ಕೋಸ್ಕರ ಅದಕ್ಕೆ ಅನ್ಸಕ್ಕೆ ಯು ತೊಗೊಂಡಿದ್ದೀನಿ. 2ನೇ ಲೆಟರ್ ಇ ತೊಗೊಂಡಿಲ್ಲ. ಹಾಗಾಗಿ ಎ ಅಂದರೆ ಏಷ್ಯಾ, ಯು ಅಂದರೆ ಯುರೋಪ್, ಎನ್ ಅಂದರೆ ಉತ್ತರ ಅಮೇರಿಕಾ, ಎಸ್ ಅಂದರೆ ದಕ್ಷಿಣ ಅಮೇರಿಕಾ, ಎ ಅಂದರೆ ಆಫ್ರಿಕಾ, ಎ ಅಂದರೆ ಅಟ್ಲಾಂಟಿಕ್, ಎ ಅಂದರೆ ಆಸ್ಟ್ರೇಲಿಯಾ. ಈ ರೀತಿಯಾಗಿ ನೆನಪಿಟ್ಕೊಂಡ್ರೆ ನಾವು 7 ಖಂಡಗಳ ಹೆಸರನ್ನು ಈಸಿಯಾಗಿ ನೆನಪಿಟ್ಕೊಳ್ಬೋದು ಅಲ್ವಾ ಫ್ರೆಂಡ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೋಟ್ಸ್ ಮಾಡಿಟ್ಕೊಳ್ಳಿ. ನೀವು ಕೂಡ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇದು ಜನರಲ್ ನಾಲೆಜ್ಗೂ ಕೂಡ ಮತ್ತು ಸೋಷಿಯಲ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದೇ ರೀತಿ ನಾವು
ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಟ್ರಿಕ್ಸನ್ನು ಕೊಟ್ಟಿದ್ದೀನಿ. ಯಾರೆಲ್ಲ ಈ ಹಿಂದಿನ ವಿಡಿಯೋವನ್ನು ನೋಡಿಲ್ಲ ಅದನ್ನು ಕೂಡ ನೋಡಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.